ತುಂಬ ದಿನಗಳಾದಮೇಲೆ ಈ ಲಾಗಲ್ಲಿ ಏನೇನೆಲ್ಲ ಮಾಡಿದ್ವಿ, ಏನೇನೆಲ್ಲ ಇತ್ತು ಈ ಲಾಗಲ್ಲಿ ಅಂತ ನೋಡೋಣ. ಎಲ್ಲರನ್ನೂ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ಇನ್ನು ಮುಂದೆ ಮಿಸ್ ಮಾಡ್ಕೊಳ್ಳೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ ಅಂತ ಕೊಟ್ಕೊಳ್ಳಿ. ಹಾಯ್, ಹೆಲೋ, ನಮಸ್ಕಾರ. ಮಾರ್ನಿಂಗ್ಗೆ ಫುಲ್ಲು ಒಂದು ವೀಕಿಂದನೂ ನನಗೆ ತುಂಬ ಇನ್ಫೆಕ್ಷನ್ಸ್ ಥರ ಎಲ್ಲ ಆಗಿ ಹೊಟ್ಟೆಯಲ್ಲಿ ಗ್ಲುಕೋಸ್ ಎಲ್ಲ ಹಾಕ್ತಾಯಿದ್ರು. ಹಾಗಾಗಿ ನಾನು ಯಾವುದೇ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ. ಆಲ್ಮೋಸ್ಟ್ ನಮ್ಮ ಮನೇಲಿ 1 ಮಂತಿಂದ ಕಂಟಿನ್ಯೂಸ್ ಆಗಿ ನಮ್ಮ ಯಜಮಾನರು ಅಥವಾ ನಮ್ಮ ಪಾಪು ಇಲ್ಲ ನಮ್ಮ ಅತ್ತೆಯವರು ಇಲ್ಲ ನಾನು ಎಲ್ಲರೂ ಮಲ್ಕೊಂಡು ಹುಷಾರಿಲ್ಲ ಅಂತ ಎದ್ದೇಳೋದಾಗ್ಬಿಟ್ಟಿದೆ. ಅದರಿಂದ ನನ್ನ ಲಾಗ್ಗಳನ್ನೂ ಕೂಡ ನಾನು ನಿಮಗೆ ಕರೆಕ್ಟಾಗಿ ತಲುಪಿಸೋದಕ್ಕಾಗಿಲ್ಲ. ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ ಕೂಡ ನಾನು ಯೂಟ್ಯೂಬ್ನ. ಯಾಕಂದರೆ ನಾನು ಅಷ್ಟು ಫೋನ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೇ ಇಲ್ಲ, ಅಷ್ಟು ಟೈಮ್ ಇರಲೇ ಇಲ್ಲ ನಮಗೆ. ಈಗ ನಾನು ಕೂಡ ಸ್ವಲ್ಪ ರಿಕವರಿ ಆಗಿದ್ದೀನಿ. ಹಾಗಾಗಿ ನಾನು ಮತ್ತೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮ ಸಪೋರ್ಟು ಹಿಂದೆ ಎಲ್ಲ ಹೇಗಿತ್ತೋ ಹಾಗೆಯೇ ಇವಾಗಲೂ ಕೂಡ ನನಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ನಾನು ಬೆಳಗ್ಗೆನೇ ಗ್ಲೂಕೋಸ್ ಎಲ್ಲ ಮುಗಿಸಿ ಮನೆಗೆ ಬಂದು ಅಲ್ಲಿ ಟೊಮೊಟೊ ಫುಲ್ ಲೋಡ್ ಆಗಿತ್ತು ನಮ್ಮದು ಆಟೋ. ಎಲ್ಲ ಕಡೆಗೂ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಹೋಗ್ತಾಯಿದ್ರು. ಹಂಗಾಗಿ ನಾವು ಟೊಮೊಟೊ ಎಲ್ಲದನ್ನು ಕೊಟ್ಬಿಟ್ಟು ಆಮೇಲೆ ಮನೆಗೆ ಹೋದ್ರಾಯ್ತು ಅಂತ ಹೇಳಿ ಹಾಸ್ಪಿಟಲ್ ಡೈರೆಕ್ಟ್ ಆಟೋ ಹತ್ರ ಹೋಗಿ ಅಲ್ಲಿ ಟೊಮೊಟೊ ಎಲ್ಲ ಸಪ್ರೇಟ್ ಮಾಡಿ ಡಿಸ್ಟ್ರಿಬ್ಯೂಟ್ಗೆ ಕಳಿಸ್ಬಿಟ್ಟು, ನಮ್ಮ ಮನೆಯವ್ರಿಗೆ ಹುಷಾರಿಲ್ಲದೆ ಇರೋ ಕಾರಣ ಅವ್ರಿಗೆ ಅಲ್ಲಿ ಆಪ್ರೇಷನ್ ಕೂಡ ಆಗಿದೆ. ಹಾಗಾಗಿ ಅವರು ಕೂಡ ವ್ಯಾಪಾರಕ್ಕೆ ಹೋಗ್ತಾ ಇಲ್ಲ, ಹುಡುಗನ ಕಳಿಸ್ಬಿಟ್ಟು ಬಂದ್ರಾಯ್ತು ಅಂತ ಹೇಳಿ ಅವ್ರಿಗೂ ಎಲ್ಲ ಡಿಸ್ಟ್ರಿಬ್ಯೂಟಿಗೆ ಕೊಟ್ಬಿಟ್ಟು ನಾವು ಪಾಪುನ ಅಂಗನವಾಡಿ ಕರ್ಕೊಂಡಿದ್ವಿ. ಚೆಕಪ್ ಇತ್ತು ಪಾಪುಗೆ. ಹಾಗಾಗಿ ಬಟ್ ಅಂಗನವಾಡಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದ ಇವನು. ಮುಂದಕ್ಕೆ ಅದಾದಮೇಲೆ ಚೆಕಪ್ ಎಲ್ಲ ಮುಗಿಸ್ಕೊಂಡು ನಾವು ಸರ್ಕಲ್ ಹತ್ರ ಬಂದ್ವಿ. ಅಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡಿ ಮನೆಗೆ ಬರುವಾಗ ಅಪ್ಪ ಮಗ ಇಬ್ಬರೂ ಈ ಮುಟ್ರು ಮುನಿ ಸೊಪ್ಪು ಅಂತ ಹೇಳ್ತೀವಲ್ವ, ಅದು ಮುಟ್ಟಿದ್ರೆ ಹಿಂಗೆ ಎಲೆ ಎಲ್ಲ ಮುದ್ರಕೊಳ್ಳುತ್ತಲ್ಲ, ಅದನ್ನು ಮಗುಗೆ ಹೇಳ್ಕೊಟ್ಟು ಅವರು ಕೂಡ ಇಬ್ಬರು ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ. ಮನೆ ಒಳಗೆ ಬರ್ತಾ ಇಲ್ಲ, ಫುಲ್ಲು ಮಳೆ ಕೂಡ ಬರ್ತಾ ಇದೆ, ಜೊತೆಗೆ ತುಂಬ ಚಳಿ ಗಾಳಿ ಬರ್ತಾ ಇದೆ. ಹಾಗೂ ಕೂಡ ಹಂಗೆ ಇದ್ದರು. ಅದಾದಮೇಲೆ ಕರ್ಕೊಂಡೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಈವ್ನಿಂಗು ನಮ್ಮ ಮನೆಯಲ್ಲಿ ಒಬ್ಬರು ದೇವ್ರದ್ದು ಪೂಜೆ ಇರೋದ್ರಿಂದ ಅಲ್ಲಿಗೆ ಹೊರಡೋಣ ಅಂತ ಹೇಳಿ ಹೊರಟ್ವಿ. ಇಡೀ ಕುಟುಂಬ ಇದು ನಮ್ಮದು. ಅಂದರೆ ಇದರಲ್ಲಿ ಇರೋದು ಏನು 25% ಮೆಂಬರ್ಸ್ ಅಷ್ಟೇ. ಎಲ್ಲರ ಮನೆಯಿಂದನೂ ಒಬ್ಬೊಬ್ರು ಮಾತ್ರ ಹೋಗಿದ್ದೀವಿ. ಕಲ್ಲ ಆಯ್ಕೊಂಡ ಎಷ್ಟು ಆಯ್ಕೊಂಡೆ? 3 ಸಾಕಾ? ಒಂದ್ ಚೀಲ ತಗೊಂಡು ಆಯ್ಕೋ ಇನ್ನೊಂದತ್ತ. ಎಲ್ಲರನ್ನೂ ರೇಗಿಸ್ಕೊಂಡು ಹೊರಟು ಬರೋ ತನಕ ನಮಗೆ ಒಂದು 11 ಗಂಟೆ ಆಗೇ ಹೋಯ್ತು. ಅಲ್ಲಿ ಪೂಜೆ ಇರೋದ್ರಿಂದ ಅಲ್ಲಿ ಯಾರ್ಯಾರು ಇನ್ನೂ ವೆಹಿಕಲ್ ವ್ಯವಸ್ಥೆ ಇಲ್ಲ ಅವ್ರನ್ನೂ ಕೂಡ ಆಟೋದಲ್ಲೇ ಕರ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ಆಟೋಗೆ ಹತ್ತಿಸಿದ್ವಿ. ನೋಡಿ ಎಷ್ಟು ಜನ ನಮ್ಮ ಫ್ಯಾಮಿಲಿಲಿ ಆಲ್ಮೋಸ್ಟ್ ಎಲ್ಲರೂ ಒಟ್ಟಿಗೆ ಯಾವ್ದಾದ್ರು ಒಂದು ಜಾಗಕ್ಕೆ ಹೋಗ್ತಾ ಇದೀವಿ ಅಂತ ಅಂದರೆ ಆಟೋಗಳಲ್ಲೇ ಹೊರಟೋಗ್ಬಿಡ್ತೀವಿ. ನಮ್ದೊಂದು ಆಟೋ, ಜೊತೆಗೆ ನೀವು ನೋಡ್ತಾ ಇರ್ತೀರಿ ಲಾಗ್ಸಲ್ಲೆಲ್ಲ ನಮ್ಮ ಕುಮಾರ್ ಭಾವ ಅಂತ ಅವರೊಬ್ಬರದು ಆಟೋ. 2 ಆಟೋದಲ್ಲೂ ಅಷ್ಟೇ ನಾವು ಫ್ಯಾಮಿಲಿಯವರೆಲ್ಲ ಹೋದರೆ
ಏನು ಗೊತ್ತೇ ಆಗೋದಿಲ್ಲ, ಎಲ್ಲರಿಗೂ ತುಂಬ ಇಷ್ಟ ಕೂಡ ಆಗುತ್ತೆ ಅದು. ನಮಗಂತೂ ಈ ಹುಷಾರಿಲ್ಲದೆ ಇರೋ ಟೈಮಲ್ಲೂ ಕೂಡ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಸ್ವಲ್ಪ ಖುಷಿನೂ ಕೊಡ್ತು, ಸ್ವಲ್ಪ ಏನಂತಂದರೆ ಮೈಂಡ್ಗೆ ರಿಲ್ಯಾಕ್ಸ್ ಅನ್ನೋ ಥರ ಇರುತ್ತೆ. ಜೊತೆಗೆ ಅವ್ರ ಜೊತೆ ಬೇರೆ ಬೇರೆ ಥರ ಮಾತಾಡ್ತಾ ಇರ್ತೀವಿ, ಖುಷಿಯಾಗಿ ನಗ್ತೀವಿ, ಕುಣಿತೀವಿ. ನನಗಂತೂ ತುಂಬ ದಿನಗಳಾದಮೇಲೆ ಈ ಲಾಗ್ ಮಾಡಿದ್ದು ತುಂಬ ಖುಷಿ ಕೊಟ್ಟಿದೆ. ಇದೇ ಥರ ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ, ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.